ಸರ್ ನನಗೆ 2017ರಿಂದ ಪರಿಚಯ ಸರ್. ಸರ್ ನನಗೆ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗಿದೆ. ಸರ್ ಆ ತರದ್ದು ಯಾವುದೇ ತರದ ಮಾತುಕತೆ ಆಗಿಲ್ಲ ಸರ್. ಸರ್ ಲೈವ್ ಅಲ್ಲಿ ಆ ವ್ಯಕ್ತಿ ಹೇಳ್ತಾನೆ ಸರ್, 1000 ಹೇಳ್ತಾನೆ ಸರ್ ಆ ವ್ಯಕ್ತಿ. ಸರ್ ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ಬಾಂಬೆಗೆ ಹೋಗ್ತೀನಿ, ನಾಳೆ ಡೆಲ್ಲಿಗೆ ಹೋಗ್ತೀನಿ, ನಾಳೆ ಗುಜರಾತ್ಗೆ ಹೋಗ್ತೀನಿ. ನಾನು ಒಂದೇ ಕಡೆ ಸರ್, ನಾನು ಹೇಳ್ತೀನಿ ಸರ್, ನಾನು ಒಂದೇ ಕಡೆ ಕೂತ್ಕೊಳ್ಳೋಕೆ ಬಂದಿಲ್ಲ ಸರ್, ನಾನು ಬಿಸ್ನೆಸ್ ಮ್ಯಾನ್ ಸರ್. ನನ್ನ ಭೇಟಿ ಮಾಡಬೇಕು ಅಂತ ನಾನು ಬಾಂಬೆಲಿ ಇದ್ದೀನಪ್ಪ ಅಂತ ಹೇಳ್ತೀನಿ ಸರ್. ಅದು ನಾನು ಮೀಡಿಯಾದಲ್ಲಿ ನೋಡಿದ ಅಷ್ಟೇ ನನಗೆ ಗೊತ್ತು ಸರ್. ಅದು ಬಿಟ್ಟರೆ ನಮಗೂ ಅವ್ರಿಗೆ ಯಾವುದೇ ತರ ಕೊಡಬೇಕಾಗಿರೋ ಮಾತುಕತೆ ಇಲ್ಲ ಸರ್. ನನಗೆ ಕಾಲ್ ಮಾಡಿ ಅಮೌಂಟ್ ಏನು ಕೇಳಿಲ್ಲ ಸರ್. ಕಷ್ಟದಲ್ಲಿ ನೀವು ನಮ್ಗೆ ಸಹಾಯ ಮಾಡಿ, ತೊಂದರೆ ಆಗಿದೆ, ಇಷ್ಟೇ ಕೇಳಿದ್ದು. ಯಾವ ಸರ್? ಸರ್ ನಂದು ಐಫೋನ್ ಇದೆ, ರೆಕಾರ್ಡ್ ಮಾಡಕ್ ಆಗಲ್ಲ ಸರ್. ಐಫೋನ್ಗೆ ಅದು ಆಪ್ಷನ್ಸ್ ಬಿಟ್ಟಿಲ್ಲ ಸರ್ ರೆಕಾರ್ಡಿಂಗ್. ಸರ್ ಇಲ್ಲಿವರೆಗೆ ಯಾವುದೇ ತರದ ಕೇಸ್ ಆಗಿಲ್ಲ ಸರ್, ಬಟ್ ಅವ್ರ ಮೇಲೆ ನಾವು ಕೇಸ್ ಮಾಡಿದ್ವಿ ಸರ್. ಸರ್ ನನಗೆ 7 ಲಕ್ಷ ಕೊಟ್ಟಿದ್ರು ಮೇಡಮ್. ಅವ್ರಿಗೆ ನಾನು ಹತ್ರ 6 ಲಕ್ಷ ಅಮೌಂಟ್ನ ಇಂಟರ್ವ್ಯೂಸ್ ಕೊಟ್ಟಿದ್ದೇನೆ. ಯಾಕಂದ್ರೆ 1 ಲಕ್ಷ ಅಮೌಂಟ್ ನಾವು ಕೆಲಸ ಮಾಡಿದ್ದೀವಲ್ಲ ಆಲ್ರೆಡಿ, ಆ ಅಮೌಂಟ್ ನಾವು ತೆಗೆದುಕೊಂಡು ಇನ್ನು ಉಳಿದ 6 ಲಕ್ಷ ಅಮೌಂಟ್ ಅವ್ರು ವಾಪಸ್ ಕೊಟ್ಟಿದ್ದೀವಿ. ಬೈ ಹ್ಯಾಂಡ್ ಕೊಟ್ಟಿದ್ದೀವಿ ಸರ್, ಅಕೌಂಟ್ಗೂ ಕೊಟ್ಟಿದ್ದೀವಿ ಸರ್. ಮೇಡಮ್ ಅವರು ನಮಗೆ ಕ್ಯಾಶ್ ಮುಖಾಂತರ ಕೊಟ್ಟಿದ್ದಾರೆ. ಮತ್ತೆ ನೀವು ಒಂದು ಮಾತು ಹೇಳಿದ್ರೆ 1.5 ಲಕ್ಷ ಅಂತ, ಒಂದು ಮಾಧ್ಯಮದಲ್ಲಿ 2.5 ಲಕ್ಷ ಅಂತ ಹೇಳಿದ್ದಾರೆ, ಒಂದು ಮಾಧ್ಯಮದಲ್ಲಿ 2 ಲಕ್ಷ ಅಂತ ಹೇಳಿದ್ದಾರೆ. ನೀವು ಹೇಳಿದ್ದೀರಾ 2 ಲಕ್ಷ ಅಂತ ಹೇಳ್ತಾ ಇದ್ದೀರಾ. ಯಾಕಂದ್ರೆ ಇಲ್ಲ ಮೇಡಮ್, ನಾನು ಹೇಳ್ತೀನಿಲ್ಲ, ಯಾವುದೇ ತರದ ಒಂದೇ ಮೀಡಿಯಾ ಹತ್ರ ಅವರು ಕರೆಕ್ಟಾಗಿ ಎಕ್ಸಾಕ್ಟ್ ಫಿಗರ್ ಎಲ್ಲೂ ಕೂಡ ಹೇಳಿಲ್ಲ. ಮತ್ತೆ ನನಗೆ ನಾನೇ ಸುಮಾರು ಕೆಲಸಗಳನ್ನ ಮಾಡ್ತೀನಿ ಮೇಡಮ್. ಸುಮಾರು ಅನಾಥಾಶ್ರಮ ನಡೆಸ್ತಾ ಇದ್ದೀನಿ, ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತೀನಿ. ವರ್ಷಕ್ಕೆ ನನಗೆ 15 ಲಕ್ಷ ದುಡ್ಡು ಬೇಕು. ಈ 4 ಲಕ್ಷ ಇಟ್ಕೊಂಡು ನಾನು ಏನ್ ಮಾಡುವಂತದ್ದಿದೆ. ಮತ್ತೆ ಇವ್ರು ಬರಂಗಿದ್ರೆ ಇಷ್ಟು ದಿನ ಕಾಯೋ ಅವಶ್ಯಕತೆ ಇರಲಿಲ್ಲ. ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಅವಾಗ ಅಲಿಗೇಷನ್ ಮಾಡ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಟೈಮ್ ಇತ್ತಲ್ಲ ಅವ್ರಿಗೆ ಮಾಡಕ್ಕೆ, ಯಾಕೆ ಮಾಡಲಿಲ್ಲ ಅವಾಗ? ಮಾಡೋದು ತುಂಬಾ ಈಸಿ ಮೇಡಮ್. ಸರ್ ನಾನು ಅವ್ರು ಕೊಟ್ಟಿರುವಂತ ಎಲ್ಲಾ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿದ್ದೇನೆ. ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ, ಮೊದಲು ಅವರು ಸುಮಾರು ಸುರೇಶ್ ಅವರು ಒಪ್ಕೊಂಡ್ರು ಪ್ರಾಜೆಕ್ಟ್ ನ, ಅವ್ರಿಗೆ ಲಾಸ್ ಆಯ್ತು. ಲಾಸ್ ಆದಾಗ ಅವರು ಏನಿದೆ ಸೆಟಲ್ ಮಾಡಿ ಹೋದ್ರು. ಅದಾದ್ಮೇಲೆ ನಾವು ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತ. ಇವತ್ತು ಅವ್ರ ಸ್ಟೇಟ್ಮೆಂಟ್ ನೋಡ್ತೀನಿ, ಇವಾಗ ಅವ್ರು ತುಂಬಾ ಬೆಳೆದ್ಬಿಟ್ಟಿದ್ದಾರೆ, ಅವ್ರ ಹತ್ರ ದುಡ್ಡಿದೆ ಅಂತ. ಅದರರ್ಥ ನನಗೂ ಕೂಡ ದುಡ್ಡು ಕೊಡ್ಬೇಕು, ನನಗೆ ಕೊಡಿ, ನನಗೆ ಸಹಾಯ ಮಾಡಿ ಅಂತ ಸುಮಾರು ಸಲ ಹೇಳಿದ್ದಾರೆ. 2-3 ಸಲ ಕಾಲ್ ಮಾಡಿದ್ದಾರೆ. ಸರ್ ಹೇಳಿದಲ್ಲ, ಏಪ್ರಿಲ್ ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಫೋನ್ ಮಾಡಿ, ತುಂಬಾ ಪ್ರಾಬ್ಲಮ್ ಮಾಡಿದ್ವಿ ಅಂತ ಹೇಳಿದಾಗ ನನ್ನ ಸ್ನೇಹಿತರ ಕಡೆಯಿಂದ ನಾನು ಮಾಡ್ತೀನಿ ನಿಜ. ಸರ್ ದುಡ್ಡು ಸಿಗುತ್ತೆ ಅಂದ್ರೆ ಸರ್, ಎಷ್ಟು ಸಿಗುತ್ತೆ ಅಷ್ಟು ತಗೊಳ್ಳೋಣ ಅಂತ ಸರ್. ಸರ್ ಅವಾಗ ಹೇಳಿದೆ, ನಾನು ಕ್ಯಾಶ್ ಮುಖಾಂತರ ಕೊಟ್ಟಿದ್ದೇನೆ, ಅಕೌಂಟ್ ಏನು ಕೊಡ್ಬೇಕು ಅದನ್ನು ಕೊಟ್ಟಿದ್ದೇನೆ ಸರ್. ಅವರು ಕೂಡ ನಾನು ಕೊಟ್ಟು ಕ್ಯಾಶ್ ಕೊಟ್ಟಿದ್ರು ಸರ್. ಇಲ್ಲ, ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ ಸರ್. ಅವ್ರು 4 ಲಕ್ಷ ಕೊಟ್ಟಿದ್ದು ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗಿದೆ, ಅಷ್ಟೇ ನನಗೆ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಅವರು. ಸರ್ ರಿಟರ್ನ್ ಮಾಡಿದಾಗ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಸರ್ ಯಾವುದು ಕೂಡ. 7 lakhs ರಿಟರ್ನ್ ಮಾಡಿದ್ದೀನಿ ಅಂತ ಹೇಳಿಲ್ಲ ಸರ್, 6 lakh ನಾನು ರಿಟರ್ನ್ ಮಾಡಿದ್ದೀನಿ ಸರ್. ಸರ್ ಅದನ್ನ ನಾನು ಕೋರ್ಟಲ್ಲಿ ಹೇಳ್ತೀನಿ ಸರ್. ಅದನ್ನ ನಮ್ಮ ಲಾಯರ್ ಎಕ್ಸ್ಪ್ಲೇನ್ ಮಾಡ್ತಾರೆ.